ನಮಸ್ಕಾರ. ನನ್ನೆಲ್ಲ ಪ್ರೀತಿಯ ಕರ್ನಾಟಕ ರಾಜ್ಯ ಜನತೆಗೆ ನನ್ನ ಹೆಸರು ಅಲೇಶ್ ಕುಮಾರ್, ಪಾವಡ ತಾಲೂಕು, ಬೆಳ್ಳಿವಟ್ಟ ಗ್ರಾಮ, ಕರ್ನಾಟಕ ಭೀಮಸೇನೆಯ ತಾಲೂಕು ಅಧ್ಯಕ್ಷರಾಗಿ ಮಾತಾಡ್ತಿದ್ದೀನಿ. ಇವತ್ತು ಮುಖ್ಯವಾಗಿ ಮಾತಾಡ್ತಕ್ಕಂಥ ವಿಷಯ ಏನಪ್ಪ ಅಂದರೆ, ಈ ಒಂದು ಒಳ ಮೀಸಲಾತಿ ಅಂತಕ್ಕಂಥ ಒಂದು ವಿಷಯ ಇವತ್ತು ರಾಜ್ಯಾದ್ಯಂತ ಅನೇಕ ವಿದ್ಯಾವಂತರ ಭವಿಷ್ಯವನ್ನು ಹಾಳು ಮಾಡ್ತಿದೆ. ಈ ಒಂದು ಎಲ್ಲ ಭವಿಷ್ಯವನ್ನು ಹಾಳು ಮಾಡ್ತಕ್ಕಂಥ ಮುಖ್ಯ ದುರುದ್ದೇಶ ಇದ್ದಿದ್ದು ಯಾಕಪ್ಪ ಅಂದರೆ, ನಾಗಮೋಹನ್ ದಾಸ್ ಅವರು ಮನುವಾದಿಗಳವ್ರ ಮೂಲತಃ ಅವ್ರೇನು ಮಾಡಿದ್ದಾರೆ, ಎಡಗೈ ಸಮುದಾಯವನ್ನು ABCD ಅಂತ ವರ್ಗೀಕರಣ ಮಾಡ್ಬೋದಿತ್ತು. ಎಡಗೈ ಸಂಬಂಧಿತ ಜಾತಿಗಳಲ್ಲೂ ಹಲವಾರು ABCD ಥರ ಗ್ರೂಪ್ ಮಾಡ್ಬೋದಿತ್ತು, ಆದರೆ ಅವ್ರು ಮಾಡಲಿಲ್ಲ. ಎಡಗೈ ಸಮುದಾಯವನ್ನು ನೇರವಾಗಿ ಮಾದಿಗ ಸಮುದಾಯ ಅಂತೇಳಿ ಮೆನ್ಷನ್ ಮಾಡಿದ್ರು. ಅದೇ ಬಲಗೈ ಸಮುದಾಯವನ್ನು ಏನು ಮಾಡಿದ್ರು, ಛಲವಾದಿ, ಆದಿ ದ್ರಾವಿಡ ಅಂತ ಹೇಳ್ಬಿಟ್ಟು ಛಲವಾದಿ ಸಮುದಾಯವನ್ನು ABCD ಆಗಿ ವರ್ಗೀಕರಣ ಮಾಡಿದ್ರು. ಅದಕ್ಕೂ ಛಲವಾದಿ ಸಮುದಾಯದ ಮಾದೇವಪ್ಪರಾಗಲಿ, ಪರಮೇಶ್ವರರಾಗಲಿ, ಪ್ರಿಯಾಂಕರ್ಗೆರಾಗಲಿ ಯಾವುದೇ ತಕರಾರು ಎತ್ತಿದೆ ನೇರವಾಗಿ ಆದೇಶ ಮಾಡಿದ್ರು. ಸರಿ, ಒಪ್ಕೊಳ್ಳೋಣ. ಈಗ ರೋಷ ಬಿಂದುವಲ್ಲಿ ಏನಾಗಿದೆಯಪ್ಪ ಅಂದರೆ, ನಾಗಮೋಹನ್ ದಾಸ್ ಕೊಟ್ಟಂಥ ವರದಿ ಯಾರಿಗೆ ಲಾಭ ಆಗ್ತಿದೆಯಪ್ಪ ಅಂದರೆ, ಇಡೀ ದಲಿತ ಸಮುದಾಯಕ್ಕೊಂದೇ ಅಲ್ಲ, ಇಡೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ಲ ಸಮುದಾಯಕ್ಕೂ ಅನ್ಯಾಯ ಆಗ್ತಿದೆ. ಯಾವ ರೀತಿಯಪ್ಪ ಅಂದರೆ, ಒಂದು ಉದಾಹರಣೆ ಸಮೇತ ಹೇಳ್ತೀನಿ ಬಂಧುಗಳೇ. ಈ ಒಂದು ರೋಷ ಬಿಂದುವಲ್ಲಿ ಎಡಗೈ ಸಂಬಂಧಿತ ಜಾತಿಗೆ 6% ಅಂತ ಏನಿದೆಯೋ ಅದರಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ 6% ಕೊಡಬೇಕಂತ. ಈ ಒಂದು ರೋಷ ಬಿಂದುವಲ್ಲಿ ಏನಾಗುತ್ತೆ, ಎಡಗೈ ಸಮುದಾಯಕ್ಕೆ ಸಂಪೂರ್ಣವಾಗಿ ಸೂಟು, ಬೂಟು, ಪೆಕ್ಸು, ಆಟು ಎಲ್ಲ ಕರೆಕ್ಟಾಗಿ ರೆಡಿ ಮಾಡಿ ಕೊಟ್ಬಿಟ್ಟಿದ್ದಾರೆ. ಯಾರು? ನಾಗಮೋಹನ್ ದಾಸ್ ಅವರು. ಬಲಗೈ ಸಮುದಾಯಕ್ಕೆ ಏನು ಮಾಡಿದ್ದಾರೆ, ಬರೀ ಅಂಗಿ ಹಾಕ್ಕೊಂಡು ಮಾತ್ರ ಜೀವನ ಮಾಡಿರಿ, ನೀವು ಸರ್ಕಾರಿ ಉದ್ಯೋಗಗಳು ತಗೊಳ್ಳೋದಿದೆ, ಬರೀ ಅಂಗಿ ಹಾಕ್ಕೊಂಡು ಸರ್ಕಾರಿ ಕೆಲಸಕ್ಕೆ ಹೋಗ್ರಿ. ಇನ್ನು ಬೋವಿ ಸಮುದಾಯಕ್ಕೆ ಕಾಚ ಕೊಟ್ಟವ್ರೆ ಮೀಸಲಾತಿಯಲ್ಲಿ. ಇನ್ನು ಕೊರಮಗೆ ಮಾಸ್ಕ್ ಕೊಟ್ಟಿದ್ದಾರೆ. ಇದು ನ್ಯಾಯವಾ? ಇದನ್ನು ಕೋರ್ಟ್ಗೆ ಕೋರ್ಟ್ ತೀರ್ಪಿಗೆ ಬಿಟ್ಟಿದ್ದಾರೆ. ಇದು ಸರಿ ತಾನೇ? ನ್ಯಾಯ ಕೋರ್ಟಿಂದ ಆದೇಶ ಆಗಿ ಬರಬೇಕು. ಅದಿದ್ದು ಬಿಟ್ಟು ಅರುಣ್ ಕುಮಾರ್ ಅವ್ರಿಗೆ ವಕೀಲರು ಅಂತ ಹೇಳ್ಕೊಂತಾರೆ. ನಾಚಿಕೆ ಆಗಲ್ಲೇನ್ರಿ? ಮಾದೇವಪುರ ಏನಾದ್ರು ಬಂದು ಏನಾದರೂ ತಡೆದಿದ್ದಾರ? ನಿಮ್ಮ ಹತ್ರ ಏನೋ ಸಾಕ್ಷಿ ಆಧಾರಗಳಿದ್ದಾವ? ಪ್ರತಿ ಸಾರಿ ನೋಡ್ತಾ ಇದ್ದೀವಿ, ಈ ಭಾಸ್ಕರ್ ಪ್ರಸಾದ್, ಈ ಅರುಣ್ ಕುಮಾರ್ ಎಂಬತಕ್ಕಂಥವ್ರು ಎತ್ತಿದ್ರೆ ಪ್ರತಿಯೊಂದು ವಿಷಯದಲ್ಲೂ ಮಾದೇವಪ್ಪ, ಪ್ರಿಯಾಂಕರ್ಗೆ, ಪರಮೇಶ್ವರು, ನೆನ್ನೆ ಆಗಲೇ ಖರ್ಗೆ. ಏನ್ರಿ ಈ ಛಲವಾದಿ ಸಮುದಾಯ ಏನಾದರೂ ಅನ್ನ ಇಲ್ಲ ಅಂತಲೇ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ ಅರುಣ್ ಕುಮಾರ್ ಅವರೇ, ಭಾಸ್ಕರ್ ಪ್ರಸಾದ್ ಅವರೇ? ಏನು ನಾವು ಇಡೀ ಅಸ್ಪೃಶ್ಯ ಸಮುದಾಯ ರೀ, ಇಡೀ ಎಡಗೈ ಬಲಗೈ ಸಮುದಾಯ ಒಂದೇ, ಇವತ್ತಿಂದಲ್ಲ ತಲೆಮಾರುಗಳಿಂದ ಒಂದೇ ಬೇರು ಹಲವು ಕೊಂಬೆಗಳಾಗಿ ನಾವು ಅಣ್ಣ ತಮ್ಮಂದರಾಗಿದ್ದೀವಿ. ನೀವು ರಾಜಕೀಯ ಉದ್ದೇಶಕ್ಕೋಸ್ಕರ ಪಟಾಲಮ್ಮಗಳಾಗಿ ಇವತ್ತು ಸಮುದಾಯವನ್ನು ಹೊಡೆದು ಆಳಕ್ಕೆ ಹೋಗ್ತಿದ್ದೀರಾ. ಇದೇ ನಾನು ಕೊನೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸಮುದಾಯವನ್ನೇನಾದರೂ ನೀವು ಹೊಡೆದು ಆಳೋದಾದರೆ ಫಸ್ಟು ನಿಮ್ಮ ತಲೆಗಳೇ ಇದಕ್ಕೆ ನೇರ ಕಾರಣ. ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲಾದರೂ ಎಡಗೈ ಸಮುದಾಯ ಆಗಲಿ ಬಲಗೈ ಸಮುದಾಯ ಏನಾದರೂ ನಿಮ್ಮ ಮಾತನ್ನು ಕೇಳ್ಕೊಂಡು ಸಂಘರ್ಷಕ್ಕೊಳಗಾಗಿ ಸಾವು ನೋವು ಸಂಭವಿಸಿದರೆ ಇದಕ್ಕೆ ಮೂಲ ಕಾರಣ ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್.